ಕೇಳ್ತಿದ್ದಾರೆ ಅಶೋಕ್ ಗೌಡ್ರೆ, ಬಿಜೆಪಿ ಪಕ್ಷದ ಮೇಲೆ ಬರ್ತಾ ಇರುವ ಗಂಭೀರ ಆರೋಪ ಅಂದ್ರೆ ಮಂಡ್ಯ ಹಿಂಗಿರ್ಲಿಲ್ಲಪ್ಪ. ಮಂಡ್ಯದಲ್ಲಿ ಗಲಾಟೆ ಪ್ರತಿಭಟನೆ ಅಂತಂದ್ರೆ ಕಾವೇರಿ ವಿಚಾರಕ್ಕೆ ಮಾತ್ರ ಆಗ್ತಾ ಇತ್ತು. ಇಲ್ಲಿ ಹಿಂದುತ್ವ ವರ್ಸಸ್ ಮುಸ್ಲಿಂ ಅನ್ನೋ ಗಲಾಟೆ ಶುರುವಾಗಿದ್ದೆ ಯಾವಾಗ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿ ಅಂತ ಹೇಳಿ ಕೈ ಜೋಡಿಸ್ಕೊಂಡ್ರು ಆಗ. ಈ ಮಂಡ್ಯ ಭಾಗದಲ್ಲಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ನೀವು ನಿಮ್ಮ ವೋಟ್ ಪರ್ಸೆಂಟೇಜ್ ಅನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೇನೆ ಡೆಲಿಬರೇಟ್ ಆಗಿ ಇಂತಹ ಗಲಾಟೆಗಳನ್ನು ಮಾಡಿಸ್ತಿದ್ದೀರಿ. ನಾಗಮಂಗಲ, ಕೆರಗೋಡು, ಅದಾದ್ಮೇಲೆ ಮದ್ದೂರು. ಇದನ್ನ ಹೇಳ್ತಿರೋದು ನಾನಲ್ಲ ಸರ್, ಕೆಪಿಸಿಸಿ ಟಿವಿ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ರೀಲ್ಸ್ ಮಾಡಿ ವೈರಲ್ ಮಾಡ್ತಿದ್ದಾರೆ. ಪಾಪ ಆ ಕೆಪಿಸಿಸಿ ಅವರಿಗೆ ಸ್ವಲ್ಪ ಗೊತ್ತಿಲ್ಲ ಅಂದ್ರೆ ಮಾಹಿತಿ ಹೇಳ್ತೀನಿ. 1989 ಅಲ್ಲಿ ರಾಮನಗರದಲ್ಲಿ ಒಂದು ಸಣ್ಣ ಘಟನೆ ಆಗುತ್ತೆ. ಆ ರಾಮನಗರ ತಾಲೂಕಲ್ಲಿ ನಡೆದಂತಹ ಘಟನೆ ಹಿಂದ್ಗಡೆ ಯಾರು ಕಿಡಿಗೇಡಿಗಳಿದ್ರು ಅವ್ರ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಪಾಠ ಕಲಿಸ್ತಕ್ಕಂತ ಕೆಲಸನ ಆವತ್ತು ಒಂದು ಸಮುದಾಯದ ಮೇಲೆ ಮಾಡಿತ್ತು. ಅವತ್ತು ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಂಡ್ಯ ಮತ್ತು ಮೈಸೂರು, ಶ್ರೀರಂಗಪಟ್ಟಣದವರೆಗೂ ಹೋಗಿತ್ತು. ಅದಾದ್ಮೇಲೆ ಉರ್ದು ಗಲಾಟೆ ಆದಾಗ ಪ್ರಾರಂಭ ಆಗಿದ್ದು ಎಲ್ಲಿ ಗೊತ್ತಾ? ಅದಾಗಿದೆ, ಪ್ರಾರಂಭ ಆಗಿದೆ ಮಂಡ್ಯದಲ್ಲಿ. ಆಯ್ತಾ? ಇರ್ಲಿ, ಇದೆಲ್ಲ ಒಂದ್ ಕಡೆ. ಆವತ್ತೇನು ಬಿಜೆಪಿ ಏನ್ ಇರ್ಲಿಲ್ಲ ಕರ್ನಾಟಕದಲ್ಲಿ, ತುಂಬಾ ವೀಕ್ ಆಗಿದ್ವಿ, ಬಿಜೆಪಿ ಎಕ್ಸಿಸ್ಟೆನ್ಸ್ ಇತ್ತು ಅಷ್ಟೇ. ಇರ್ಲಿ, ಇದು ಈ ಕಡೆಗೆ. ಆದ್ರೆ ಏನು ಅಂತ ಹೇಳಿ ನಾನು ಹೊರಟಿರೋದೇನಂದ್ರೆ, ಯಾವ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ಬಿಡ್ತೀವಿ ಅಂತ ಹೇಳಿ ಬಂದ್ರು. ಆ ಬಂದ ಮೇಲೆ ಏನಾಯ್ತು ಅಂದ್ರೆ 1,61,00,000 ಓಟ್ ಬಿತ್ತು ಅವ್ರಿಗೆ. ಆ 1,61,00,000ದಲ್ಲಿ ಆ 53 ಲಕ್ಷ ಮುಸಲ್ಮಾನರು ಓಟು, 1,08,00,000 ಅಲ್ಲಲ್ಲ, ಒಂದ್ ನಿಮಿಷ ನಾನು ಮುಗಿಸ್ಬಿಡ್ತೀನಿ. 1,08,00,000 ಹಿಂದೂಗಳು ಓಟ್ ಬಿದ್ದಿತ್ತು. ಆದ್ರೆ ಇವ್ರು ಹೇಳಿದ್ದೇನು ಅಂದ್ರೆ, ನಿಮ್ಮಿಂದನೇ ಸರ್ಕಾರ, ನಿಮಗೋಸ್ಕರ ಸರ್ಕಾರ, ನಿಮ್ಮಿಂದನೇ ಬಂದಿದ್ದೀವಿ ಅಂತ ಹೇಳಿದ್ರು. ಅದನ್ನ ಯಾರು ಹೇಳಿದ್ರು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಹೇಳಿದ್ರು. ಅದಾದ್ಮೇಲೆ ಆಯ್ತು ಅಂತ ಬಿಟ್ರು. ಈಗ ತಲವಾರು ಪ್ರದರ್ಶನ ಆಯ್ತು ಶಿವಮೊಗ್ಗದಲ್ಲಿ, ಕೋಲಾರಲ್ಲಿ. ಅದಾದ್ಮೇಲೆ ಔರಂಗಜೇಬ್ ಕಟೌಟ್ ಪ್ರದರ್ಶನ ಆಯ್ತು. ಇಷ್ಟೆಲ್ಲ ಆದ್ರೂ ಸುಮ್ಮನೆ ಇದ್ರು ಸಹ ನೇಹಾ ಹಿರೇಮಠ್ ಮರ್ಡರ್ ಆಯ್ತು. ಮತ್ತೆ ಬೇರೆ ಬೇರೆ ಕಡೆ ಯಾವುದೋ ಒಬ್ಬ ಶಾಂತಿ ದೂತ ಬಂದು ಹೇಳ್ತಾನೆ ನಮ್ಮ ಧರ್ಮದಲ್ಲಿ ರೇಪು ಮತ್ತು ಮರ್ಡರ್ ಅಲೋಡು ಅಂತ ಹೇಳ್ತಾರೆ, ಅದಕ್ಕೂ ಸುಮ್ಮನೆ ಆದ್ರು ಜನ. ಅದಾದ್ಮೇಲೆ ಪ್ರತಿ ದಿವಸ ನೋಡ್ತಾ ಇದ್ರೆ ಅಲ್ಲಲ್ಲ ಅದೇ ಮೀಡಿಯಾದಲ್ಲೆಲ್ಲ ಇದೆ, ನೀವು ನೋಡ್ಕೊಳ್ಳಿ. ಇವಾಗ ಬೇಕಾದ್ರೆ ಗೂಗಲ್ ಸರ್ಚ್ ಮಾಡಿ ಸಿಗುತ್ತೆ ನಿಮ್ಗೆ. ಪೇಪರ್ ಬಂದಿರೋ ಸುದ್ದಿ ಹೇಳ್ತಾ ಇದೀನಿ. ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಕಿರ್ಗಾವಲ್ ಇರ್ಬೋದು, ನಾಗಮಂಗಲ ಇರ್ಬೋದು, ಲಾಸ್ಟ್ ಇಯರ್ ಏನಾಯ್ತು 8 ಕಡೆ 9 ಕಡೆ ಕಲ್ ತೂರಾಟ ಆಯ್ತು. ದಾವಣಗೆರೆ, ಗದಗ ಮತ್ತೆ ಬೇರೆ ಬೇರೆ ಕಡೆ. ಈಗ ಪಾಪ ನಿಖೇತ್ ರಾಜ್ ಅವರು ಹೇಳ್ತಿದ್ದಾರೆ ಎಲ್ಲೂ ಆಗಿಲ್ಲ, ಇಲ್ಲೊಂದ್ ಕಡೆ ಮಾತ್ರ ಆಗಿದೆ ಅಂತ ಹೇಳಿ. ತಪ್ಪು. ಮುಖ್ಯಮಂತ್ರಿಗಳಿಗೂ ಮಾಹಿತಿ ತಪ್ಪಿದೆ, ಅಥವಾ ಅಕಸ್ಮಾತ್ ನನಗೆ ಗೊತ್ತಿಲ್ಲ ಅವ್ರಿಗೆ ಎಷ್ಟು ಮಾಹಿತಿ ಇದೆ ಅಂತ ಹೇಳಿ. 7 ಘಟನೆ ಆಗಿದೆ. 7 ಘಟನೆ. 3 ಜನಕ್ಕೆ ಸ್ಟ್ಯಾಬ್ ಮಾಡಿದ್ದಾರೆ. 3 ಜನಕ್ಕೆ ಸ್ಟ್ಯಾಬ್ ಮಾಡಿದ್ದಾರೆ. ಗಣೇಶ ವಿಸರ್ಜನೆ ಟೈಮಲ್ಲಿ ಆಗಿರ್ತಕ್ಕಂಥದ್ದು. ಸ್ಟೋನ್ ಪೆಲ್ಟಿಂಗು ಹುಬ್ಳಿನಲ್ಲಾಗಿದೆ, ಗದಗಲ್ಲಾಗಿದೆ, ಬೇರೆ ಬೇರೆ ಕಡೆಗಳಲ್ಲೂ ಸಹ ಆಗಿದೆ. ಇಷ್ಟೆಲ್ಲ ಘಟನೆಗಳಾಗಿದ್ದರೂ ಸಹ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಸಣ್ಣ ಘಟನೆ ಅಂತಾರೆ. ಇದೆಲ್ಲ ಒಂದ್ ಕಡೆಗೆ ಬಿಡಿ. ಎರಡನೇ ವಿಚಾರ ಏನು ಅಂತ ಹೇಳಿದ್ರೆ, PFI 1,600 ಜನನ ಫ್ರೀ ಮಾಡಿದ್ರು. 1,650 ಜನನ 2016 ಫ್ರೀ ಮಾಡಿದ್ರು. ಡಿಜಹಳ್ಳಿ, ಕೆಜಹಳ್ಳಿ ರೈಟ್ಸ್ ನಲ್ಲಿ ಇವರು ಖುಲಾಸೆ ಮಾಡಿಬಿಟ್ಟು ಬಿಟ್ಬಿಟ್ರು ಅವ್ರನ್ನ. 2 ವಾರದ ಹಿಂದ್ಗಡೆ 60 ಕ್ರಿಮಿನಲ್ ಕೇಸಸ್ ನ ಜನಗಳ ಮೇಲೆ ವಿತ್ಡ್ರಾ ಮಾಡ್ಕೊಂಡು ಬಿಟ್ರು. ಎಲ್ಲ ಏನ್ ಲಿಂಕ್ ಮಾಡ್ತಿದೆ ಅಂತ ಹೇಳಿದ್ರೆ, ನೀವು ಏನೇ ಕಾನೂನು ಸುವ್ಯವಸ್ಥೆನ ಬ್ರೇಕ್ ಮಾಡಿ, ಯಾರ ಮೇಲೆ ಬೇಕಾದ್ರೂ ಕಲ್ಲು ಹೊಡಿರಿ, ನಮ್ದೊಂದು ಸರ್ಕಾರ ಬರುತ್ತೆ. ಯಾಕಂದ್ರೆ ನಾವು ಕನ್ಸಾಲಿಡೇಟೆಡ್ ಆಗಿ ಒಂದ್ ನಿಮಿಷ ಕನ್ಸಾಲಿಡೇಟೆಡ್ ಆಗಿ ಓಟ್ ಹಾಕ್ತಾರೆ. ಅದರಿಂದಾಗಿ ನಮ್ ಕೇಸಸ್ ವಿತ್ಡ್ರಾ ಆಗುತ್ತೆ, ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಯಾವ ರೀತಿ ಒಂದು ಸಮುದಾಯ ಹೊರಟಿದೆ ಅಂದ್ರೆ, ಆ ಸಮುದಾಯದ ಒಂದಷ್ಟು ಕಿಡಿಗೇಡಿಗಳು ಹೊರಟಿದ್ದಾರೆ. ಆ ಕಿಡಿಗೇಡಿಗಳಿಂದ ಆಗ್ತಿರ್ತಕ್ಕಂತಹ ಈ ಏನಿದೆ ಕೃತ್ಯ, ಈ ಕೃತ್ಯಕ್ಕೆ ಕಾನೂನು ಸುವ್ಯವಸ್ಥೆನ ಹದಗೆಡಿಸಿ ರಾಜ್ಯದಲ್ಲಿ ಇವತ್ತು ನಾವು ಮಾಡಿದ್ದೆ ಆಟ, ನಾವು ಮಾಡಿದ್ದೆ ಕಾಂಗ್ರೆಸ್ ಸರ್ಕಾರ ಉತ್ತೇಜನೆ ಕೊಡುತ್ತೆ ಅಂತ ನೀವು ಹೇಳೋದಾದ್ರೆ ಬಿಜೆಪಿ ಏನ್ ಮಾಡ್ತಿತ್ತು? ಬಿಜೆಪಿ ಸರ್ಕಾರ ಇರ್ತಾನೂ ಆಗಿದೆ ಗಲಾಟೆಗಳು. ಇದೇ ತರದಲ್ಲಿ ಗಣಪತಿ ವಿಚಾರದಲ್ಲೇನೆ ಗಲಾಟೆಗಳಾಗಿದೆ. ಹಾಗಾದ್ರೆ ನೀವು ಕುಮ್ಮಕ್ಕು ಕೊಡ್ತಿದ್ರಾ? ಒಂದು ಏನು ಅಂತ ಹೇಳಿದ್ರೆ, ಯಾವಾಗ ನೀವು ಒಂದು ಪಕ್ಷ ಅವರ ಪರವಾಗಿ ನಿಂತ್ಕೊಂಡು ತುಷ್ಟೀಕರಣ ಮಾಡಿಕೊಂಡು ಯಾವಾಗ ಬಂದಿದೆ, ಅದು ಮುಂಚೆಯಿಂದ ಹಿಡ್ಕೊಂಡು 1947 ಹಿಡ್ಕೊಂಡು ಇವತ್ತು ಬಂದಿದೆ. ಈ ಘಟನಾವಳಿಗಳಿಂದ ಏನಾಗಿದೆ, ಒಂದು ಪಕ್ಷ, ಒಂದು ಜನ ಏನಾಗಿದ್ದಾರೆ, ಆ ಸರ್ಕಾರ ಇವತ್ತು ಬಿಜೆಪಿ ಇರ್ಬೋದು, ನಾಳೆ ಕಾಂಗ್ರೆಸ್ ಬಂದಾಗ ನಮ್ಗೆ ವಿತ್ಡ್ರಾ ಆಗುತ್ತೆ ಅಂತಕ್ಕಂಥ ಮೈಂಡ್ ಸೆಟ್ ಏನಿದೆ, ಇದರಿಂದಾಗಿ ಆಗ್ತಿರ್ತಕ್ಕಂತಹ ವಿಚಾರಗಳು. ಆ ಪಾಪ ಪುಷ್ಪ ಅವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಅಲ್ಲಿ ಪೊಲೀಸರು ಪಾಪ ಎಲ್ಲಾ ರೀತಿ ಕ್ರಮ ಕೈಗೊಂಡಿದ್ದಾರೆ. ಆದ್ರೂ ಸಹ ಕಳೆದ ಬಾರಿ ನಾಗಮಂಗಲದಲ್ಲಿ ನಡೆದಂತಹ ಘಟನೆಯಲ್ಲಿ ವರದಿ ಬರುತ್ತೆ, ಇವರೆಲ್ಲ ಹೇಳ್ಬಿಟ್ರಾಗ ಬಿಜೆಪಿ ಅವ್ರು ಮಾಡಿಸ್ಬಿಟ್ರೆ ಹಾಗೆ ಹೀಗೆ ಅಂತ ಹೇಳಿ. ವರದಿ ಬಂದಲ್ಲಿ ಏನ್ ಬಂತು? ಎಲ್ಲಿಂದಾನೋ ಯಾವ ರೀತಿ ಕೇರಳದಿಂದ ಬಂದು ಒಂದಷ್ಟು ಜನ ಆ ಮಸೀದಿ ಒಳಗಡೆ ಸೇರ್ಕೊಂಡು ತಲವಾರುಗಳಿಟ್ಕೊಂಡು, ಕಲ್ಲುಗಳಿಟ್ಕೊಂಡು ಹೊಡೆದ್ರು. ಅದು ಮತ್ತೆ ಜೊತೆಗೆ ಪೆಟ್ರೋಲ್ ಬಾಂಬ್ಸ್ ಇಟ್ಕೊಂಡು ಹೊಡೆದ್ರು. ಆ ಪೆಟ್ರೋಲ್ ಬಾಂಬ್ಸ್ ಇಟ್ಕೊಂಡು ಹೊಡೆದಾಗ ಆ ಕೇರಳದಿಂದ PFI ಕನೆಕ್ಷನ್ ಇರತಕ್ಕಂಥವ್ರು ಬಂದಿದ್ದಾರೆ ಅಂತ. ಇವತ್ತು ಪಾಪ
ಎಂತೆಂತಹ ಮೇಧಾವಿಗಳಿದ್ದಾರೆ ಅಂತ ಹೇಳಿದ್ರೆ ಬಿಜೆಪಿ ಅವರು RSS ಅವರು ಅಂತ ಮಾತಾಡ್ತಾರೆ. ಸರಿ, ಎಲ್ಲಿಗೆ ನೀವು ನನ್ನ ಪ್ರಶ್ನೆಗೆ ಇವತ್ತು ಉತ್ತರ ಕೊಟ್ಟಿಲ್ಲ ಸರ್. ಬಿಜೆಪಿ ಸರ್ಕಾರ ಇರ್ತಾ ಕೂಡ ಅಶೋಕ್ ಗೌಡ್ರೆ, ಬಿಜೆಪಿ ಸರ್ಕಾರ ಇರ್ತಾ ಕೂಡ ಹಿಂಗೆ ಆಗಿತ್ತು. ನಮ್ಮ ಜೊತೆ ಪ್ರಮೋದ್ ಮುತಾಲಿಕ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಬ್ಯಾರಿ ಅಕಾಡೆಮಿ ಮಾಜಿ ಅಧ್ಯಕ್ಷರಾದ ರಹೀಂ ಉಚಿಲಾ ಅವರು ಕೂಡ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಉಚಿಲಾ ಸರ್, ಒಂದೆರಡು ನಿಮಿಷದ ನಿಮ್ಮ ಸಹನೆ ನನ್ನ ಜೊತೆಯಲ್ಲಿ ಇರಲಿ. ನಾನು ಪ್ರಮೋದ್ ಮುತಾಲಿಕ್ ಅವರನ್ನ ಮಾತನಾಡಿಸಿ ವಾಪಸ್ ನಿಮ್ಮ ಹತ್ರ ಪ್ರಶ್ನೆಗೆ ಬರ್ತೀನಿ. ಮುತಾಲಿಕ್ ಅವರು ಇವತ್ತು ಬೆಳಗ್ಗೆ ಕೂಡ ನಮ್ಮ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಅಶೋಕ್ ಅವರೇ ನೀವು ಕೇಳಿಸ್ಕೊಳ್ಬೇಕು, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ಅಲ್ಲ, ಬಿಜೆಪಿ ಸರ್ಕಾರ ಅಥವಾ ಬಿಜೆಪಿಯ ರಾಜಕಾರಣಿಗಳೇನು ಹಿಂದೂ ಸಂಘಟನೆ ಮೇಲೆ ಉಪಕಾರ ಮಾಡ್ತಾ ಇಲ್ಲ, ಅವ್ರು ಬರ್ತಿರೋದು ಕೂಡ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಅಂತ ಹೇಳಿ ಅಲ್ವಾ ಮುತಾಲಿಕ್ ಸರ್? ಹಿಂಗೆ ಅಲ್ವಾ ನೀವು ಹೇಳಿದ್ದು? ಹೌದು. ಈಗ ಈ ನಡೆದಂತ ಘಟನೆ ಅತ್ಯಂತ ಖಂಡನೀಯವಾದ್ದು. ಇದು ಮೊದಲೇದಲ್ಲ, ಕೊನೆಯದಲ್ಲ, ಇನ್ನು ಮುಂದೇನೂ ಆಗೋದು. ಈ ರಾಜಕಾರಣಿಗಳು ಬದ್ಧತೆ ಇಲ್ಲದೆ ಇದ್ರೆ, ಇಚ್ಛಾಶಕ್ತಿ ಇಲ್ಲದೆ ಇದ್ರೆ, ನಮ್ಮ ಇವತ್ತು ಹಿಂದೂ ಧರ್ಮದ ಮೆರವಣಿಗೆಗಳು, ದೇವಸ್ಥಾನಗಳು, ಧರ್ಮ ಗ್ರಂಥಗಳ ಸಂಬಂಧಪಟ್ಟಾಗೆ ಇವತ್ತು ಆಗ್ತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ಇದು ಬಹಳ ದೊಡ್ಡ ಅಪಾಯಕಾರಿ. ಇದು ನಾನು ಕಾಂಗ್ರೆಸ್ ಗೌರ್ಮೆಂಟ್ ಈಗಾಗಲೇ ಇವರು ಅಶೋಕ್ ಅವ್ರು ಹೇಳಿದ್ರು, ಅಂದ್ರೆ 47 ಹೌದು, 100% ಸತ್ಯ. 47ರಿಂದ ಇಲ್ಲಿ ತನಕ 78 ವರ್ಷ ಇವರು ಬರೀ ತುಷ್ಟೀಕರಣ ಮುಸ್ಲಿಮರು ಬೆಳೆಸೋದ ಮಾಡಿದ್ರು ವಿನಃ ಅವರ ತಪ್ಪುಗಳನ್ನ ಮತ್ತು ಮುಖ್ಯ ಪ್ರವಾಹದಲ್ಲಿ ತಗೊಂಡ್ಬರುವಂತದ್ದು ಮಾಡ್ಲೇ ಇಲ್ಲ. ಮತ್ತು ಇನ್ನೊಂದು ಏನು ಅಂತಂದ್ರೆ, ಈ ಇಸ್ಲಾಮಿಕ್ ಬೆಳವಣಿಗೆ ಇದೆಯಲ್ಲ, ಇವರು ಮುಖ್ಯ ಪ್ರವಾಹದಲ್ಲಿ ಬರೋದೇ ಇಲ್ಲ. ಇವರು ಇಂಪಾಸಿಬಲ್. ಇವರು ಇಡೀ ಜಗತ್ತಿನಲ್ಲಿ ಕಂಟಕ ಆಗಿದ್ದಾರೆ. ಇಡೀ ಜಗತ್ತಿನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ನೋಡಿದ್ರೆ ಗೊತ್ತಾಗತ್ತೆ, 1000 ವರ್ಷದ ಇತಿಹಾಸ ನಾವು ತಿಳ್ಕೊಂಡ್ರೆ ಗೊತ್ತಾಗತ್ತೆ. ಸೊ ಇಂಥ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಕುಮ್ಮಕ್ ಕೊಡ್ತಾ ಇರೋದು, ಕಾಂಗ್ರೆಸ್ ರಕ್ಷಣೆ ಕೊಡ್ತಾ ಇರೋದು ಇನ್ನೂ ಅಪಾಯಕಾರಿ. ಸೊ ಇವ್ರು ಬುಡಕ್ಕೆ ಬಂದರೂ ಕೂಡ ಇವ್ರು ಎಚ್ಚರ ಆಗುದಿಲ್ಲ ಅಂತಂದ್ರೆ ಇನ್ನು ಯಾವಾಗ ಇಡೀ ಸಮಾಜವನ್ನೇ ದೇಶವನ್ನೇ ಹಾಳು ಮಾಡಕ್ ಹೊರಟಿದ್ದಾರೆ ಅಂತ ದೋಷ ಕೇವಲ ಕಾಂಗ್ರೆಸ್ ಮಾತ್ರನಾ ಸರ್? ಬಿಜೆಪಿ ಸರ್ಕಾರ ಇರುತ್ತೆ, ಎಲ್ಲರೂ ಸುಸೂತ್ರವಾಗಿ ಸುಭೀಕ್ಷವಾಗಿತ್ತ ಸರ್? ಕೋಮು ಸೌಹಾರ್ದತೆ ಉತ್ತುಂಗದಲ್ಲಿತ್ತ? ನೋಡಿ, ಕಾಂಗ್ರೆಸ್ A1 ನಲ್ಲಿದೆ, ಇನ್ನು A2 ಅಂದ್ರೆ ಬಿಜೆಪಿ, A3 ಅಂದ್ರೆ JDS. ಇವರೆಲ್ಲರೂ ಕೂಡ ಮುಸ್ಲಿಮರನ್ನು ಓಲೈಕೆ ಮಾಡೋದ್ರಲ್ಲಿ ಯಾವುದರಲ್ಲೂ ಹಿಂದೆ ಬಿದ್ದಿಲ್ಲ. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಎಷ್ಟೆಷ್ಟು ಹಿಂದೂಗಳ ಕೊಲೆ ಆಯ್ತು, ಎಷ್ಟು ಹಿಂದೂಗಳ ಮೇಲೆ ಹಲ್ಲೆ ಆಯ್ತು, ಎಷ್ಟು ರೌಡಿ ಸೀಟರ್ ತೆಗೆದ್ರು, ಎಲ್ಲ ಓಪನ್ ಮಾಡ್ಲಿ. ಇವರು ದೇವಸ್ಥಾನವನ್ನ ಒಡೆದು ಹಾಕಿದ್ರು. ಅಜಾನ್ ನಾವು ಹೋರಾಟ ಮಾಡಿದಾಗ ಅಜಾನ್ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದನ್ನು ಪಾಲಿಸ್ಬೇಕು, ಅಥವಾ ಶ್ರೀರಾಮ್ ಸೇನೆ ಕಾರ್ಯಕರ್ತರನ್ನು ಒಳಗಡೆ ಹಾಕಿದಾರಲ್ಲ, ಅರೆಸ್ಟ್ ಮಾಡಿ ನಮ್ಮನ್ನು ಒಳಗಡೆ ಹಾಕಿದಾರಲ್ಲ. ಸೊ ಇವು ಬೇಕಾದಷ್ಟಿದಾವೆ, ಇವು ಸಾಕಷ್ಟಿದಾವೆ. ಗೋರಕ್ಷಣೆಗೆ ಇವತ್ತು ಹೇಳುವಂತವ್ರು ಗೋ ಹತ್ಯೆ ನಿಷೇಧ ಕಾನೂನು ಕೊನೆಗೆ ಏನೋ ಒಂದು ನಾಟಕ ಮಾಡಿ ಕೊನೆಗೆ ಒಂದು ಕಾನೂನು ರಚನೆ ಮಾಡಿದ್ರು. ಸೊ ಇದೆಲ್ಲ ಇದಾವೆ. ಆದ್ರೆ ಕಾಂಗ್ರೆಸ್ ತುಷ್ಟೀಕರಣ ಅಂತಂತೂ ಅತ್ಯಂತ ತುದಿತ ತಲುಪಿದೆ. ಇದು ದೇಶಕ್ಕೆ ಮಾರಕ, ಸಮಾಜಕ್ಕೆ ಕಂಟಕ, ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಾಯ ಆಗ್ತಾ ಇರುವಂತದ್ದು. ಡಿಜಿಹಳ್ಳಿ ಕೆಜಿಹಳ್ಳಿ ಘಟನೆ, ಇಲ್ಲಿ ಹುಬ್ಬಳ್ಳಿಯ ಘಟನೆಯಲ್ಲಿ ಪೊಲೀಸ್ ಸ್ಟೇಷನ್ ಅಟ್ಯಾಕ್ ಮಾಡಿದಾರ್ರಿ, ಪೊಲೀಸ್ ಜೀಪ್ ಅನ್ನ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಸೊ ಅಲ್ಲಿ ಒಳಗಡೆ ಹೋಗಿ ಪೊಲೀಸನ್ನು ಹೊಡೆದಿದ್ದಾರೆ. ಅಂತವ್ರ ಕೇಸನ್ನು ವಾಪಸ್ ತಗೊಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿರಿ? ಯಾರನ್ನು ವಾಪಸ್ ತಗೊಳ್ತಾ ಇದಾರೆ ನೀವು? ಯಾವ ಕೇಸು? ಇದು ಒಂದು ಪ್ರಜ್ಞೆ ಬೇಡವಾ ಇವರಿಗೆ? ಸರಿ, ಇವಾಗ ನಿಮ್ಮ ಮಾತಿನ ಆಧಾರದ ಮೇಲೆ ಪ್ರಶ್ನೆ ಕೇಳೋದಾದ್ರೆ, ಈ ಕೋಮು ಸೌಹಾರ್ದತೆ ದೃಷ್ಟಿಯಲ್ಲಿ ಬಿಜೆಪಿಯು ಕೆಲಸ ಮಾಡಿದಷ್ಟಕ್ಕಷ್ಟೇ, ಕಾಂಗ್ರೆಸ್ ಕೂಡ ಅಷ್ಟಕ್ಕಷ್ಟೇ ಪ್ರೊವೋಕೇಟಿವ್ ಆಗಿ ಮಾಡಿರೋ ಕೆಲಸಗಳು ಪಟ್ಟಿ ದೊಡ್ಡದಿದೆ. ಹಾಗಾದ್ರೆ ಇದು ಸರಿ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಗಣಪತಿ ಉತ್ಸವ ಕಲ್ಲು ತೂರಾಟ ಇಲ್ಲದೆ ಆಗ್ಬೇಕು, ದಸರಾ ಉತ್ಸವ ವಿವಾದ ಇಲ್ದಲೆ ಆಗ್ಬೇಕು. ಏನ್ ಮಾಡ್ಬೇಕಪ್ಪ ಹಾಗಾದ್ರೆ? ಕೇವಲ ಅಲ್ಲೊಂದು ಘಟನೆ ಇಲ್ಲೊಂದು ಘಟನೆ ಆಯ್ತು, ಸುದ್ದಿ ಪ್ರಸಾರ ಮಾಡಿದ್ವಿ, ಚರ್ಚೆ ಆಯ್ತು, ಮುಗ್ದೋಯ್ತು, ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ವಾ ಹಾಗಾದ್ರೆ? ನೋಡಿ, ಫುಲ್ ಸ್ಟಾಪ್ ಇವತ್ತಿನ ಸಂದರ್ಭದಲ್ಲಿ ನನ್ನ ಅನಿಸಿಕೆ, ಒಂದು ನ್ಯಾಯಾಲಯದಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ನ್ಯಾಯಾಲಯದ ನ್ಯಾಯ ವಿಳಂಬನೆ ಆಗ್ತಾ ಇರುವಂತಹದ್ದು ಪರಿಣಾಮ ಒಂದು ಕಡೆ ಆದ್ರೆ, ಇನ್ನೊಂದು ಕಡೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇರುವುದು, ಅಲ್ಲಿ ಯಾರ ರಾಜಕಾರಣಿಗಳ ಮೇಲೆ ಸರ್ಕಾರ ಇದೆ ಅವ್ರದ್ದು ಮಾತು ಕೇಳುವಂತಹ ಸಿಸ್ಟಮ್ ಇದು ಬೆಳ್ಕೊಂಡು ಬಂದಿದೆ. ಇದನ್ನ ನಿಲ್ಸಕ್ ಸಾಧ್ಯನೇ ಇಲ್ಲ. ಇನ್ನು ಮೂರನೇದು ಈ ರಾಜಕಾರಣಿಗಳಿಗೆ ಈ ಅಧಿಕಾರ ಮುಖ್ಯ ಆಗಿದೆ. ಇವತ್ತು ಲೂಟಿ ಮಾಡೋದು ಮುಖ್ಯ ಆಗಿದೆ ಅಷ್ಟೇ ವಿನಃ ಇವರಿಗೆ ದೇಶದ ಬಗ್ಗೆ ಬದ್ಧತೆ ಇಲ್ಲ, ಸುರಕ್ಷತೆ ಸಂಬಂಧಪಟ್ಟಾಗಿ ಹಿಂದೂಗಳ ಸುರಕ್ಷತೆ ಸಂಬಂಧ ಎಳ್ಳಷ್ಟು ಇಲ್ಲ ಅಂತನ್ನುವಂಥದ್ದು ಹೇಳ್ತೀನಿ.
ಹಿಂದೂ ಸಂಘಟನೆಗಳು ಇನ್ನೂ ಬಲ ಆಗಬೇಕು. ಹಿಂದೂ ಸಮಾಜ ಇನ್ನು ಮುಂದಿನ ದಿನಗಳಲ್ಲಿ ಬರೇ ಪ್ರತಿಭಟನೆ, ಧರಣಿ, ಮನವಿಯಾಗಿ ನಿಲ್ಲದೆ ಮುಂದಿನ ಹೆಜ್ಜೆ ಇಡಬೇಕು, ಪ್ರತಿ ದಾಳಿ ಮಾಡಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಅವ್ರಿಗೆ ಉತ್ತರ ಅದು ಒಂದೇ. ಇಲ್ಲ, ನಾನು ಅವಾಗ್ಲೇನೂ ಅದಕ್ಕೆ ಅಬ್ಜೆಕ್ಟ್ ಮಾಡಿದೆ, ಈಗಲೂ ಹೇಳ್ತಿದ್ದೀನಿ ಮುತಾಲಿಕ್ ಅವರೇ, ದಾಳಿಗೆ ಪ್ರತಿ ದಾಳಿ ಅಂತಂದ್ರೆ ಏನಾಗೋಗ್ಬೇಕು? ಹೇಳ್ತೀನಿ ಕೇಳಿ, ನಾವು ಯಾವತ್ತು ಈದ್ ಮಿಲಾದ್ ಇರ್ಬೋದು, ಬಕ್ರೀದ್ ಇರ್ಬೋದು, ಮಸೀದಿ ಮೇಲೆ ಇರ್ಬೋದು, ದರ್ಗಾ ಇರ್ಬೋದು, ಮದರಸಾ ಮೇಲೆ ದಾಳಿ ಮಾಡಿಲ್ಲ. ಗಳಿಗೆ ರಕ್ಷಣೆ ನೀಡ್ತಾ ಇರೋಂತಹದ್ದು ರಾಜ್ಯ ಸರ್ಕಾರಗಳು. ಇಂಥ ಸಂದರ್ಭದಲ್ಲಿ ಇವತ್ತು ಪ್ರತಿ ದಾಳಿ ಮಾಡಿ ಅವ್ರ ಬಾಯಿ ಮುಚ್ಚಿಸುವಂತ ಪ್ರಕ್ರಿಯೆ ಆಗ್ಬೇಕು. ಅದಕ್ಕೆ ಜೈಲಿಗೆ ಹೋಗ್ಬೇಕಾಗತ್ತೆ, ಕೇಸ್ ಹಾಕೋಬೇಕಾಗತ್ತೆ, ಲಾಠಿ ತಿನ್ಬೇಕಾಗತ್ತೆ. ಸೊ ಅಲ್ಲಿವರೆಗೆ ನಮ್ಮ ಗಣಪತಿ ಮೇಲೆ ಕಲ್ಲಿಸ್ತಾರೆ ಅಂದ್ರೆ ಎಷ್ಟು ಸೊಕ್ಕ್ರಿ ಇವ್ರಿಗೆ? ಏನಂತ ತಿಳ್ಕೊಂಡಿದ್ದಾರೆ? 1000 ವರ್ಷದಿಂದ ನಾವು ಪೂಜೆ ಮಾಡ್ತಾ ಬಂದಂತ ಪ್ರಥಮ ಪೂಜಕ ಅಂತ ಹೇಳಿ ನಾವು ಗಜಾನನ ಪೂಜೆ ಮಾಡ್ತೀವಿ, ಕಲ್ಲಿಸ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದ್ದಾರೆ ಇವರು? ಈ ಕಿಡಿಗೇಡಿಗಳಿಗೆ ಹದ್ದು ಬಸ್ನಲ್ಲಿ ಇಡಬೇಕು ಅಂತಂದ್ರೆ ಒದಬೇಕ್ರಿ ಅವ್ರನ್ನ. ಇವರು ಅಲ್ಲಿಯ ನಿಮಗೆ ಎಲ್ಲಾ ರೀತಿಯಲ್ಲಿ ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ನೀವು ಬರೀ ಮುಸಲ್ಮಾನರು ರಾಜಕೀಯ ಬಂಡವಾಳ ಪಕ್ಷಗಳು ಅಷ್ಟೇ. ಪೂರ್ತಿ ದೇಶದ ಮುಸಲ್ಮಾನರ ರಾಷ್ಟ್ರ ಅದು. ರಿಯಾಜ್ ಅವರೇ, ಪ್ರಮೋದ್ ಮುತಾಲಿಕ್ ಅವರು ಕಲ್ಲು ಹೊಡೆದವರನ್ನ ಒದಿಬೇಕು ಅಂತಂದ್ರೆ ನೀವ್ ಯಾಕೆ ಹೆಗಲ್ ಮುಟ್ಟು ನೋಡ್ಕೊಳ್ತಿದ್ದೀರಿ? ನೀವು ಅಲ್ಲ, ನಿಮ್ ಸಮುದಾಯದವರು ಅಲ್ಲ ಕಲ್ಲು ಸಿಟ್ಟಿರೋದು ಅಂತ ಹೇಳಿ ನೀವೇ ಆಗ್ತಾ ಇದೆ. ಅದಕ್ಕಿಂತ ಮುಂಚೆನೆ ಇವ್ರು ತೀರ್ಪು ಕೊಡ್ತಾರೆ, ಇವರೇ ನ್ಯಾಯಾಧೀಶರಾದ್ರೆ. ನ್ಯಾಯಾಧೀಶರು ಗೃಹ ಸಚಿವರು ಆದ್ರು. ಇಲ್ಲ, ಒಂದ್ ನಿಮಿಷ ಪ್ರಮೋದ್ ಸರ್ ಒಂದ್ ನಿಮಿಷ. ರಿಯಾಜ್ ಅವ್ರು ನ್ಯಾಯಾಧೀಶರ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರಮೋದ್ ಸರ್, ಒಂದ್ ಲಾಸ್ಟ್ ಕ್ವಶನ್ ತಗೊಂಡು ನಿಮ್ಮನ್ನ ನಾನು ರಿಲೀವ್ ಮಾಡ್ತೀನಿ. ನ್ಯಾಯಾಧೀಶರು ಇವತ್ತು ಗೃಹ ಸಚಿವರು ಆಗ್ಬಿಟ್ರ ಅಂತ ಹೇಳಿ ಅಲ್ಲಿ ಇನ್ನೂ ತನಿಖೆ ಆಗಿಲ್ಲ. ಪ್ರಮೋದ್ ಮುತಾಲಿಕ್ ಅವರು ಪ್ರಶ್ನೆ ಕೇಳ್ತಿದ್ದೀನಿ, ಸ್ವಲ್ಪ ತಾಳ್ಮೆ ಇರಲಿ. ಮುಖ್ಯಮಂತ್ರಿಗಳು ಹೇಳಿ ಸುಳ್ಳು ಅನ್ನೋ ರೀತಿಯಲ್ಲಿ ವರ್ತನೆ ಮಾಡಬೇಡಿ. ರಿಯಾಜ್ ಭಯ್ಯ, ಮುಖ್ಯಮಂತ್ರಿಗಳು ಮುಸಲ್ಮಾನರು ಶಾಂತಿ ಪ್ರಿಯರು ಅಂತ ಹೇಳಿದ್ದಾರೆ. ನೀವು ಅದನ್ನ ಸುಳ್ಳು ಮಾಡಬೇಡಿ ಕಿರ್ಚಿ. ನಾನು ಪ್ರಮೋದ್ ಮುತಾಲಿಕ್ ಅವ್ರಿಗೆ ಒಂದ್ ಪ್ರಶ್ನೆ ಕೇಳಿ ವಾಪಸ್ ನಿಮ್ಮ ಹತ್ರಕ್ಕೆ ಬರ್ತೀನಿ. ಪ್ರಮೋದ್ ಅವರ, ಇವತ್ತು ಮುತಾಲಿಕ್ ಸರ್, ಇವತ್ತು ಗೃಹ ಸಚಿವರು ಕೂಡ ಜಡ್ಜ್ ಆಗ್ಬಿಟ್ರ ಅಂತ ಹೇಳಿ ತನಿಖೆ ಆಗ್ತಾ ಇರಬೇಕಾದ್ರೇನೆ ಹಿಂದೂ ಸಂಘಟನೆಗಳ ಬಗ್ಗೆ ಕೂಡ ಗುಮಾನಿ ಇದೆ, ನಾವು ಅದ್ರ ಬಗ್ಗೆನೂ ತನಿಖೆ ನಡೆಸ್ತೀವಿ ಅಂತಂದ್ರು. ಇದೇ ಇರೋದು, ಇದೇ ತುಷ್ಟೀಕರಣ ಅಂತ ಹೇಳೋದು. ಈ ರೀತಿಯ ಮಾನಸಿಕತೆನೆ ಇವ್ರದೆಲ್ಲ ಬೆಳೆದು ನಿಂತಿದ್ದಾರೆ. ಅವ್ರು ಗೂಂಡಾಗಳಾಗಿದಾರ್ರಿ, ಅವರು. ಹಿಂದೂ ವೇಷಧಾರಿಗಳು ನೀವು ಹಿಂದೂ ವೇಷಧಾರಿಗಳು, ಹಿಂದೂಗಳ ಹೇಳ್ಕೊಳ್ಳಿಕ್ಕೆ ನೀವು ಗಣಪತಿ ಹೊಡೆದಿದ ಬಗ್ಗೆ ಮಾತಾಡ್ರಿ, ಕಲ್ಲು ಎಸೆದ ಬಗ್ಗೆ ಮಾತಾಡಿ, ಗಣಪತಿಯ ಮೆರವಣಿಗೆ ಮೇಲೆ ಇಬ್ರು ನಿಮ್ಮ ಹುಡುಗರು ಉಗುಳಿದ ಬಗ್ಗೆ ಮಾತಾಡಿ. ಪಾಕಿಸ್ತಾನದ ಬಾವುಟ ಯಾರು ಹಚ್ಚಿದ್ದು? ಸಿಂಧಿಯಲ್ಲಿ ಧನ್ಯವಾದ. ನಮ್ಮ ಜೊತೆಯಲ್ಲಿ ಆಯ್ತು ರಹೀಂ ಉಚ್ಚಿಲ ಅವರಿದ್ದಾರೆ. ಅವ್ರದ್ದು ಧ್ವನಿ ಮೇಲಿದೆ. ಆಯ್ತು, ರಹೀಂ ಉಚ್ಚಿಲ ಸರ್, ರಹೀಂ ಉಚ್ಚಿಲ ಧ್ವನಿ ಮಾತ್ರ ಇರ್ಲಿ ಆನ್ ಏರ್. ರಹೀಂ ಉಚ್ಚಿಲ ಸರ್ದು ಧ್ವನಿ ಮಾತ್ರ ಇರುತ್ತೆ. ರಿಯಾಜ್ ಸರ್, ಒಂದ್ ನಿಮಿಷ ರೆಸ್ಟ್ ತಗೊಳ್ಳಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರಕ್ಕೆ.